ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪಾರ್ಟ್ 2 a lesson from especially 8th standard Siri Kannada and the part 2 of Talakaadina vaibhava. ಸೊ ಇವತ್ತು ನಾವು 8ನೇ ತರಗತಿಯ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ತಲಕಾಡಿನ ವೈಭವ ಈ ಪಾಠದ ಭಾಗ 2 ಇದನ್ನ ಮಾಡ್ತಿದ್ದೀವಿ. ಇಫ್ ಯು ಹ್ಯಾವ್ ನಾಟ್ ಯೆಟ್ ವಾಚ್ ದ ಪಾರ್ಟ್ 1 ವಿಡಿಯೋ, ಪ್ಲೀಸ್ ಡೂ ವಾಚ್ ದ ಪಾರ್ಟ್ 1 ವಿಡಿಯೋ ಫಸ್ಟ್, ದೆನ್ ಕಮ್ ಟು ದ ಪಾರ್ಟ್ 2 ವಿಡಿಯೋ. ಐ ಲೀವ್ ದ ಲಿಂಕ್ ಹಿಯರ್ and also you can check the link in the description box also. Okay, and also make sure that you can check out the playlist of the 8th standard Siri Kannada textbook for all the remaining lessons. So we'll start with the part 2 of the video. Before starting, textbook togoli, pencil togoli, earphone hakoli and sit in a quiet place. We'll start the part 2. So part 1 alli ಏನು ಮಾಡಿದ್ವಿ, part 1 alli we understood what is this Talakaadu. So ಎಲ್ಲಿದೆ, the author is basically he is narrating the place. It's all about the travel writing. So they told the Talakaadu has a history ಇದೆ. So we learned about the Ganga dynasty alva. Now we'll start with the part 2. Marasimha, underline all this, Marasimha, Rachamalla, Rakkasa Gangara Talakaadu, Punyabhumi. Punyabhumi is the holy land. It's a holy land for all these people. Underline this. Avarondike, with them, ಕೊನೆಯವರೆಗೂ, till end, ಒಂದು ಹಿರಿಯ ಜೀವ ಇದ್ದಿತು. ಅಂದರೆ ಒಂದು ಹಿರಿಯ ಜೀವ, elderly person was there. ಅವನ ಹೆಸರು ಚಾವುಂಡರಾಯ. ಹಿಸ್ ನೇಮ್ ಇಸ್ ಚಾವುಂಡರಾಯ. ಅಂಡರ್ಲೈನ್ ದಿಸ್. ಆತ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗರ ಮಂತ್ರಿ. ಹಿ ವಾಸ್ ಅ ಮಿನಿಸ್ಟರ್ ಫಾರ್ ಆಲ್ ದೀಸ್ 3 ಕಿಂಗ್ಸ್. ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಗ, ಫಾರ್ ಆಲ್ ದೀಸ್ ಪೀಪಲ್ ಚಾವುಂಡರಾಯ ವಾಸ್ ಅ ಮಿನಿಸ್ಟರ್. ಅಂಡರ್ಲೈನ್. ಅವನನ್ನು ಜನ ಹೆಸರು ಹಿಡಿದು ಕರೆಯುತ್ತಿರಲಿಲ್ಲ. ಪೀಪಲ್ ನೆವರ್ ಯೂಸ್ ಟು ಕಾಲ್ ಹಿಮ್ ಬೈ ಹಿಸ್ ನೇಮ್. ಹೆಸರು ಹಿಡಿದು, ಬೈ ಹಿಸ್ ನೇಮ್ ದೇ ನೆವರ್ ಯೂಸ್ ಟು ಕಾಲ್, ಕರೆಯುತ್ತಿರಲಿಲ್ಲ. ರಾಯ, ಅಣ್ಣ, ಅಂಡರ್ಲೈನ್, ಎಂದು ಸಂಬೋಧಿಸುತ್ತಿದ್ದರು. ಸಂಬೋಧಿಸು ಅಂದರೆ ಟು ಸ್ಪೀಕ್. ಸೊ ದೇ ಯೂಸ್ ಟು ಕಾಲ್ ಹಿಮ್ ಬೈ ರಾಯ ಅಂಡ್ ಅಣ್ಣ, ನಾಟ್ ವಿತ್ ದ ನೇಮ್. ಅವನಿಗೆ ಕನ್ನಡದ ಏಳ್ಗೆಯ ಹಂಬಲವೇ ಹಂಬಲ. ಏಳ್ಗೆ ಅಂದರೆ ಡೆವಲಪ್ಮೆಂಟ್. ಈ ಹ್ಯಾಡ್ ಹಂಬಲ ಇಸ್ ಅ ವಿಶ್, very kind of a wish. He had a wish for the development of a Kannada language or the Kannada literature ಬಗ್ಗೆ ಅವರಿಗೆ ತುಂಬ ಹಂಬಲ ಇತ್ತು. ಕನ್ನಡ ನಾಡಿನ ಬಗ್ಗೆ, ದ ರೀಜನ್ ಬಗ್ಗೆ. he had a wish and he had a ಆಸೆ basically. So ಸ್ವತಃ ಕವಿ ಚಾವುಂಡರಾಯ ಪುರಾಣ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ. ಹಿ ಹಿಮ್ಸೆಲ್ಫ್ ಈಸ್ ಅ ಪೊಯಟ್. ಓಕೆ, ಸೊ ದ ನೇಮ್ ಆಫ್ ದಟ್ ಈಸ್ ಚಾವುಂಡರಾಯ ಪುರಾಣ, ಅಂಡರ್ಲೈನ್. ಸೊ ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆ. ಸೊ ವಾಟ್ ಇಟ್ ಹ್ಯಾಸ್ 63 ಇಸ್ 63 ಪುಣ್ಯ ಪುರುಷರು ಅಂದ್ರೆ ದ ಗ್ರೇಟ್ ಪೀಪಲ್. ಚರಿತ್ರೆ, ದ ಹಿಸ್ಟ್ರಿ ಅಬೌಟ್ ದಮ್, biography about them. ಕನ್ನಡಕ್ಕೆ ಕೊಟ್ಟ ಕಾಣಿಕೆ, ದಟ್ ಈಸ್ ದ ಗಿಫ್ಟ್ ದಟ್ ಹಿ ಹ್ಯಾಸ್ ಗಿವನ್ ಟು ದ ಕನ್ನಡ. 10ನೆಯ ಶತಮಾನದ 10th century ಕೊನೆಯ ಭಾಗದಲ್ಲಿ, at the end of the 10th century, ಕೊನೆ is the end, ಭಾಗ is the end part. ಮುದ ಒಳಲಿನಿಂದ ಅಂಡರ್ಲೈನ್ ದಿಸ್, ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದನು. ಸೊ ಅಂಡರ್ಲೈನ್, ಯಾರು ಓಡಿ ಬಂದರು? ರನ್ನ, ಹಿ ರ್ಯಾನ್ ಅಂಡ್ ಕೇಮ್ ಹಿಯರ್. ಸೊ ಏನು ಮಾಡ್ದ? ಮುದ ಒಳಲಿನಿಂದ, ಇನ್ ದಟ್ ಪ್ಲೇಸ್, ಫ್ರಮ್ ದಟ್ ಪ್ಲೇಸ್, ತಂದೆ ತಾಯಿಯರಿಗೆ ಹೇಳಿದೆ, ವಿದೌಟ್ ಇನ್ಫಾರ್ಮಿಂಗ್ ದೇರ್ ಪ್ಯಾರೆಂಟ್ಸ್, ಬಳೆ ಮಾರುವ ಉದ್ಯಮವನ್ನು, ಬಳೆ ಮಾರುವ ಅಂದರೆ ಬಳೆ ಮಾರೋದು, ಟು ಸೆಲ್ ದ ಬ್ಯಾಂಗಲ್ಸ್, ಉದ್ಯಮ ಇಸ್ ಅ ಬಿಸ್ನೆಸ್, ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು. ಸೊ ಕೃಷ್ಣಾ ನದಿ ಅಲ್ಲಿ ಮುಚ್ಚಿಟ್ಟು, ಹಿ ಸ್ಟಾಪ್ ದೇರ್, ತಲಕಾಡಿಗೆ ರನ್ನ ಓಡಿ ಬಂದನು. ಹಿ ಲೆಫ್ಟ್ ಹಿಸ್ ಬಿಸ್ನೆಸ್ ಅಂಡ್ ಹಿ ಕೇಮ್ ಹಿಯರ್. ಏನು ನಂಬಿ ಬಂದ? ಸೊ ವಾಟ್ ಡಿಡ್ ಹಿ ಟ್ರಸ್ಟ್ ಅಂಡ್ ಹಿ ಕೇಮ್ ಹಿಯರ್? ನಂಬಿಕೆ ಇಸ್ ಅ ಟ್ರಸ್ಟ್. ತಲಕಾಡಿನ ಮಣ್ಣನ್ನು, ಹಿ ಬಿಲೀವ್ಡ್ ದ ಸ್ಯಾಂಡ್ ಇನ್ ದ ತಲಕಾಡು. ಇಲ್ಲಿ ರಾಯನಿದ್ದಾನೆ, ಸೊ ಇಲ್ಲಿ ರಾಯ ಈಸ್ ದೇರ್ ಅಂತ. ಸೊ ತಲಕಾಡಿನ ಮಣ್ಣು, ದಟ್ ಮೀನ್ಸ್ ದ ರೀಜನ್, ದ ಪ್ಲೇಸ್. ಹಿ ಬಿಲೀವ್ಡ್ ದಟ್ ಪ್ಲೇಸ್ ಆ್ಯಂಡ್ ಹಿ ಬಿಲೀವ್ಡ್ ದಟ್ ದೇರ್ ಈಸ್ ಅ ರಾಯ ಇನ್ ದಟ್ ಪ್ಲೇಸ್. ಅತ್ತಿಮಬ್ಬೆ ಇದ್ದಾಳೆ, ಆ್ಯಂಡ್ ಆಲ್ಸೋ ದೇರ್ ಈಸ್ ಅತ್ತಿಮಬ್ಬೆ. ಅತ್ತಿಮಬ್ಬೆ ಇಸ್ ಅ ಕ್ವೀನ್. ಶಿ ಅಂಡರ್ ಅತ್ತಿಮಬ್ಬೆ ಆಸನದಲ್ಲಿ, ಇನ್ ದ ಇನ್ನರ್ ಪ್ಯಾಲೇಸ್ ಕೋರ್ಟ್, ರನ್ನ ವಿಲ್ ರೈಟ್ ಎನ್ ನಂಬರ್ ಆಫ್ ಲಿಟ್ರೇಚರ್, ಎನ್ ನಂಬರ್ ಆಫ್ ಸ್ಟೋರೀಸ್ ಆ್ಯಂಡ್ ನಾವೆಲ್ಸ್. ತುಂಬ ಬರೀತಾನೆ ರನ್ನ. ಓಕೆ, ಇಟ್ಸ್ ನಾಟ್ ಅ ನಾವೆಲ್, ವಿ ಕಾಂಟ್ ಕಾಲ್, ಇಟ್ಸ್ ಅ ಲಿಟ್ರೇಚರ್ ಬೇಸಿಕಲಿ. ಹಿಸ್ ಗಿಫ್ಟ್. ರನ್ನ ಇಸ್ ಒನ್ ಆಫ್ ದ ಫೇಮಸ್ ಪೊಯಟ್ ಇನ್ ಕನ್ನಡ.
ಅಜಿತ ಸೇನಾ ಗುರುಗಳ ಶಿಷ್ಯ ವೃಂದವಿದೆ. ಸೊ ದೇರ್ ಇಸ್ ಆಲ್ಸೋ ಗುರು ಕಾಲ್ಡ್ ಅಜಿತ ಸೇನಾ. ಅವರ ಶಿಷ್ಯ ವೃಂದ, ಹಿಸ್ ಡಿಸೈಪಲ್ಸ್ ಗ್ರೂಪ್ ಇಸ್ ದೇರ್. ಅದು ಕಲಾಶ್ರೀ ವಿಹರಿಸುವ ನಂದನವನ. ಸೊ ಆರ್ಟ್ಗೆ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಇಟ್ ಈಸ್ ಮೆಂಟ್ ಫಾರ್ ದ ಆರ್ಟ್. ನಂದನವನ ಅಂದರೆ ಇಟ್ಸ್ ಬೀನ್ ಏನಂತಾರೆ ಅ ಬ್ಯೂಟಿಫುಲ್ ಪ್ಲೇಸ್. ಅದು ಅಷ್ಟು ಒಂದು ಒಳ್ಳೆಯ ಜಾಗ, ಬ್ಯೂಟಿಫುಲ್ ಜಾಗ ಅದು ಅಂತ ದೇ ಆರ್ ಟೆಲಿಂಗ್ ಹಿಯರ್. ಯಾರು? ದ ಆಥರ್ ಇಸ್ ಸೇಯಿಂಗ್ ಹಿಯರ್. ಗಂಗಾವಾಡಿಯು ಹಬ್ಬಿ. Just give me a second. If we have extra explanations about any other thing, okay, we don't have much. ಟಿಪ್ಪಣಿಯಲ್ಲಿ ಏನೂ ಇಲ್ಲ. ಎಲ್ಲಿ ಬಿಟ್ಟೆ? ಎಸ್, ಗಂಗಾವಾಡಿಯು ಹಬ್ಬಿ. ಹಬ್ಬೋದು ಅಂದರೆ ಸ್ಪ್ರೆಡ್ ಆಯಿತು. ಸೊ ಗಂಗಾವಾಡಿ ಇಟ್ ಗಾಟ್ ಸ್ಪ್ರೆಡ್. ಕನ್ನಡದ ಬಾವುಟವನ್ನು ಬಿತ್ತರದ ಬಾನಿ ನಡೆಗೆ ಹಾರಿಸುತ್ತಾ, ಅಂದರೆ ದೇ ಸ್ಟಾರ್ಟೆಡ್ ಅಕ್ವೈರಿಂಗ್ ಮೋರ್ ಪ್ಲೇಸಸ್ ಆ್ಯಂಡ್ ದೇ ಆರ್ ಹೋಯಿಸ್ಟಿಂಗ್ ದ ಫ್ಲಾಗ್ ಆಫ್ ಅ ಕನ್ನಡ. ಓಹೋ ಕನ್ನಡ ನಾಡು, ಆಹಾ ಕನ್ನಡ ನುಡಿ, ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟ ಎಂದು ಹಾಡುತ್ತಿರುವ ಹೊತ್ತಿಗೆ ಚೋಳ ದೇಶದ ಕಡೆಯಿಂದ ಬಿರುಗಾಳಿ ಬೀಸಿತು. So when they started spreading their land, when they started acquiring every places, when they started ಏನಂತಾರೆ ಕನ್ನಡದ ಬಗ್ಗೆ they are doing n number of achievements. ಇದೆಲ್ಲ ಆಗಬೇಕಾದ್ರೆ at that time Cholas, the Chola dynasty, you might have heard, right? ಚೋಳ ದೇಶದ ಕಡೆಯಿಂದ ಫ್ರಮ್ ದಟ್ ಪ್ಲೇಸ್ ಬಿರುಗಾಳಿ ಬೀಸಿತು. ಅಂದರೆ ದೇರ್ ವಾಸ್ ಅ ಬ್ಯಾಡ್ ಥಿಂಗ್ ದಟ್ ಹ್ಯಾಪೆಂಡ್. ಓಕೆ, ಇಟ್ ಸ್ಟಾರ್ಟೆಡ್ ಸೆನ್ಸಿಂಗ್. ಚೋಳರು ಬಂದರು. ಚೋಳಾಸ್ ದೇ ಕೇಮ್. ಗುಡಿ ಗೋಪುರಗಳನ್ನು ಕಟ್ಟಿಸಿದರು. ದೇ ಕನ್ಸ್ಟ್ರಕ್ಟೆಡ್ ದ ಟೆಂಪಲ್ಸ್. ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ ಇದೆಲ್ಲ ಅಂಡರ್ಲೈನ್ ಮಾಡಿ. ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ ಗುಡಿಗಳನ್ನು ಕಟ್ಟಿಸಿದರು. ಸೊ ದೇ ಕನ್ಸ್ಟ್ರಕ್ಟೆಡ್ ಆಲ್ ದೀಸ್ ಟೆಂಪಲ್. ರಾಜೇಶ್ವರ, ವೈಕುಂಠನಾರಾಯಣ, ಮರಳೇಶ್ವರ, ಪಾತಾಳೇಶ್ವರ, ವೈದ್ಯೇಶ್ವರ. 1116 1116 ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭ ಆಯಿತು. ಸೊ ವಿಷ್ಣುವರ್ಧನ ದೊರೆ, ದ ಕಿಂಗ್ ವಿಷ್ಣುವರ್ಧನ, he started ruling. He is one of the very famous king in the history. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳುತ್ತೀರಾ? ವಿಲ್ ಯು ಲಿಸನ್ ಟು ವಾಟ್ ಎವರ್ ದ ವಿಷ್ಣುವರ್ಧನ ಹ್ಯಾಸ್ ಡನ್? ವಿಕ್ರಮ ಚೋಳನ ಸೇನಾನಿ ಆದಿಯಮನನ್ನು ಮನೆಗೆ ಕಳುಹಿಸಿ ಹೊಯ್ಸಳರ ಕನ್ನಡ ಬಾವುಟವನ್ನು ಹಾರಿಸಿ ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿ ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿದರು. ಹೊಯ್ಸಳರು ಹೋದ ನಂತರ, ಓಕೆ, I'll take it once again. ಓಕೆ, ವಿಕ್ರಮ ಚೋಳನ ಸೇನಾನಿ ಆದಿಯಮನನ್ನು, ಸೇನಾನಿ ಅಂದರೆ ದ ಸೇನಾಧಿಪತಿ. ಸೊ ವಿಕ್ರಮ ಚೋಳ ಇಸ್ ದ ನೇಮ್ ಆಫ್ ದ ಕಿಂಗ್. ವಿಕ್ರಮ ಚೋಳ, ಚೋಳ ಡೈನಾಸ್ಟಿ ಕಿಂಗ್. ಅವನ ಸೇನಾನಿಗೆ ಸೇನಾಧಿಪತಿ ಆದಿಯಮ್ಮನನ್ನ ಮನೆಗೆ ಕಳಿಸಿ, ಅಂದರೆ ಹಿ ಡಿಫೀಟೆಡ್, ಹಿ ಸೆಂಟ್ ಹಿಮ್ ಬ್ಯಾಕ್. ಹೊಯ್ಸಳರ ಕನ್ನಡದ ಬಾವುಟವನ್ನು ಹಾರಿಸಿ. ಓಕೆ, ಸೊ ವಿಷ್ಣುವರ್ಧನ ಇಸ್ ಫ್ರಮ್ ಹೊಯ್ಸಳ ಡೈನಾಸ್ಟಿ. ಓಕೆ, ಹೊಯ್ಸಳರ ಕನ್ನಡ ಬಾವುಟವನ್ನು ಹಾರಿಸ್ತಾನೆ, ಅಂದರೆ ಹಿ ವಿಲ್ ಗೆಟ್ ಅ ವಿಕ್ಟ್ರಿ. ಗೆಲುವಿನ ಸ್ಮಾರಕವಾಗಿ, ಸ್ಮಾರಕ ಅಂದರೆ ಇನ್ ದ ರಿಮೆಂಬರ್ ಆಫ್ ದಟ್ ಒನ್, ರಿಮೆಂಬರೆನ್ಸ್, ಇನ್ ದ ರಿಮೆಂಬರೆನ್ಸ್, ಫಾರ್ ಮೆಮರಿ, ತಲಕಾಡಿನ ನೆಲದ ಮೇಲೆ. ಸೊ ಇನ್ನು ತಲಕಾಡಿನಲ್ಲಿ ವಿಜಯನಾರಾಯಣನ ಗುಡಿ ಕಟ್ಟಿ, ಹಿ ಕನ್ಸ್ಟ್ರಕ್ಟ್ ದ ಟೆಂಪಲ್ ಫಾರ್ ವಿಜಯನಾರಾಯಣ, ಅಂಡರ್ಲೈನ್ ದಿಸ್. ಮನೆಗೆ ಬಂದು ಗೆಲುವಿನ ಕಥನವನ್ನು ಬಣ್ಣಿಸಿದರು. ಸೊ ದಿಸ್ ಇಸ್ ದ ವಿಕ್ಟ್ರಿ ಸ್ಟೋರಿ ಆಫ್ ವಿಷ್ಣುವರ್ಧನ. ಹೊಯ್ಸಳರು ಹೋದ ನಂತರ, ಆಫ್ಟರ್ ಹೊಯ್ಸಳಾಸ್ ದೇ ವ್ಯಾನಿಶ್ಡ್, ವಿಜಯನಗರದ ರಾಯರು ಬಂದರು. ಸೊ ವಿಜಯನಗರ ಡೈನಾಸ್ಟಿ ಕೇಮ್ ಇನ್ ಟು ದ ಪಿಕ್ಚರ್. ಮೈಸೂರಿನ ಒಡೆಯರು ಬಂದರು. ಅಗೇನ್ ದ ಮೈಸೂರು ಒಡೆಯ, ದ ಮೈಸೂರು ಡೈನಾಸ್ಟಿ ಕೇಮ್ ಇನ್ ಟು ಪಿಕ್ಚರ್. ಆದರೆ ಯಾರು ಬಂದರೇನು, ಯಾರು ಹೋದರೇನು, ಹೂಎವರ್ ಕಮ್ಸ್ ಹೂಎವರ್ ಗೋಸ್. ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ನೋ ಒನ್ ವಿಲ್ ಬಿ ಏಬಲ್ ಟು ಸ್ಟಾಪ್ that spin, the time spin. No one can stop that wheel, the time wheel, the spin. No one can stop it. ತಲಕಾಡಿಗೆ ಕೆಟ್ಟ ಹೊತ್ತು ಕಾಯ್ದುಕೊಂಡು ಕುಳಿತಿದೆ. ಸೊ ತಲಕಾಡಿಗೆ ದರ್ ಇಸ್ ಅ ಬ್ಯಾಡ್ ಟೈಮ್ ದಟ್ ಇಸ್ ಬೀನ್ ವೇಟಿಂಗ್ ಫಾರ್ ತಲಕಾಡು. ತಪ್ಪಿಸಲು ಏನು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ಸೊ ವಾಟ್ ಎವರ್ ಯು ಡೂ ಟು ಗೆಟ್ ರಿಡ್ ಆಫ್ ದಟ್ ಬ್ಯಾಡ್ ಥಿಂಗ್, ಇಟ್ ಈಸ್ ಬೀನ್ ಲೈಕ್ ಇಟ್ಸ್ ನಾಟ್ ಎಟ್ ಆಲ್ ಪಾಸಿಬಲ್. ಸೊ ಅಂಥದ್ದೇನಾಯಿತು? ವಾಟ್ ಈಸ್ ದಟ್ ಹ್ಯಾಪನ್ ಟು ತಲಕಾಡು? What is that the author wants to convey to us? We'll see this in a third part of the video, third part of the lesson. Okay, I hope ನಿಮಗೆ ಇದು ಸೆಕೆಂಡ್ ಪಾರ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಇಫ್ ನಾಟ್, ಪ್ಲೀಸ್ ಡೂ ಲೆಟ್ ಮಿ ನೋ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ if I left out any word explanations, or you can write a mail to yashaswikannadavaani@gmail.com. And please do share this video with your friends who are struggling to understand this lesson, and do not forget to check out the playlist for
8th standard Siri Kannada, and also there are few grammar videos is being there. Please make sure that you check out all the playlists that is available in Yashaswikannadavaani. Okay, so thank you so much. I'll meet you all very soon in the third part anta ಹೇಳ್ತಾ ನಮಸ್ಕಾರ, ಧನ್ಯವಾದ. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the Spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, and words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like maadi, share maadi, subscribe maadi. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.